ಕರ್ನಾಟಕ ಸರ್ಕಾರದ ವಿವಿಧ ಸೇವಾ ನಿಯಮಾವಳಿಗಳಲ್ಲಿ ಕುಟುಂಬ ಶಬ್ದದ ವ್ಯಾಖ್ಯಾನವನ್ನು ವಿಭಿನ್ನ ರೀತಿಯಲ್ಲಿ ಅರ್ಥೈಸಲಾಗಿದೆ. ನಾವು ಈ ವ್ಯಾಖ್ಯಾನಗಳನ್ನು ಮತ್ತು ಸಂಬಂಧಿತ ನಿಯಮಾವಳಿಗಳನ್ನು ಸರ್ವಿಸ್ ಮ್ಯಾಟರ್ಸ್ ಗುಂಪಿನ ಎಲ್ಲಾ ಸ್ನೇಹಿತರಿಗೂ ಆಡಿಯೋ ಪ್ರಸ್ತುತಿಯ ಮೂಲಕ ಒದಗಿಸುವ ಪ್ರಯತ್ನ ಮಾಡಿದ್ದೇವೆ. ದಯವಿಟ್ಟು ಇದನ್ನು ಆಲಿಸಿರಿ. ಕುಟುಂಬ ಶಬ್ದದ ವ್ಯಾಖ್ಯಾನ ಕುರಿತು ಇದು ಮೊದಲನೇ ವಿಡಿಯೋ. ಕರ್ನಾಟಕ ನಾಗರಿಕ ಸೇವೆಗಳು ನಡತೆ ನಿಯಮಗಳು 1966ರ ಅಡಿಯಲ್ಲಿ ಕುಟುಂಬ ಶಬ್ದದ ವ್ಯಾಖ್ಯಾನ. ನಿಯಮ 2 ಉಪನಿಯಮ ಸಿ ಖಂಡ 1 ಪರಿವಾರದ ಸದಸ್ಯರ ವ್ಯಾಖ್ಯಾನ. ಒಬ್ಬ ಸರ್ಕಾರಿ ಉದ್ಯೋಗಿಗೆ ಸಂಬಂಧಿಸಿದಂತೆ ಸರ್ಕಾರಿ ಉದ್ಯೋಗಿಯ ಪತ್ನಿ ಅಥವಾ ಗಂಡ ಅವರು ಸರ್ಕಾರಿ ಉದ್ಯೋಗಿಯೊಂದಿಗೆ ವಾಸವಾಗಿರಲಿ ಅಥವಾ ಇರದಿರಲಿ, ಆದರೆ ನ್ಯಾಯಾಲಯದ ಆದೇಶದ ಮೂಲಕ ಪ್ರತ್ಯೇಕಗೊಂಡ ಪತ್ನಿ ಅಥವಾ ಗಂಡನನ್ನು ಒಳಗೊಳ್ಳುವುದಿಲ್ಲ. ಪ್ರಾಯೋಗಿಕ ಉದಾಹರಣೆಗಳು. ಉದಾಹರಣೆ 1. ರಮೇಶ್ ಎಂಬುವರು ಸರ್ಕಾರದ ಉದ್ಯೋಗಿ. ಅವರ ಪತ್ನಿ ಸುಮಾ ತಮ್ಮ ಕೆಲಸದ ಕಾರಣಕ್ಕಾಗಿ ಮತ್ತೊಂದು ನಗರದಲ್ಲಿದ್ದಾರೆ. ಅವರು ವಿಭಿನ್ನ ಸ್ಥಳಗಳಲ್ಲಿ ವಾಸಿಸುತ್ತಿದ್ದರೂ ಕಾನೂನುಬದ್ಧವಾಗಿ ಮದುವೆಯಾದ ಕಾರಣ ಸುಮಾ ಇನ್ನೂ ರಮೇಶ್ ಅವರ ಕುಟುಂಬದ ಸದಸ್ಯೆಯಾಗಿ ಪರಿಗಣಿಸಲ್ಪಡುತ್ತಾರೆ. ಉದಾಹರಣೆ 2. ಲಕ್ಷ್ಮಿ ಅವರು ಸರ್ಕಾರದ ಉದ್ಯೋಗಿ ಮತ್ತು ಅವರ ಗಂಡ ರವಿ ಅವರ ಜೊತೆಯಲ್ಲೇ ವಾಸಿಸುತ್ತಿದ್ದಾರೆ. ರವಿ ಕುಟುಂಬದ ಸದಸ್ಯರಾಗಿ ಪರಿಗಣಿಸಲ್ಪಡುತ್ತಾರೆ. ಆದರೆ ರವಿ ಮತ್ತು ಲಕ್ಷ್ಮಿ ಕೋರ್ಟಿನಿಂದ ಕಾನೂನುಬದ್ಧ ಪ್ರತ್ಯೇಕತೆ ಆದೇಶ ಪಡೆದುಕೊಂಡರೆ ರವಿ ಅವರನ್ನು ಲಕ್ಷ್ಮಿ ಅವರ ಕುಟುಂಬದ ಸದಸ್ಯರಾಗಿ ಪರಿಗಣಿಸಲಾಗುವುದಿಲ್ಲ. ಉಪನಿಯಮ ಸಿ ಖಂಡ 2 ಪರಿವಾರದ ಸದಸ್ಯರ ವ್ಯಾಖ್ಯಾನ. ಮಗ ಅಥವಾ ಮಗಳು ಅಥವಾ ದತ್ತು ಮಗ ಅಥವಾ ದತ್ತು ಮಗಳು. ವಿವರಣೆ. ಸರ್ಕಾರಿ ಉದ್ಯೋಗಿಯ ಮೇಲೆ ಆರ್ಥಿಕವಾಗಿ ಅವಲಂಬಿತರಾಗಿರುವ ಮಕ್ಕಳು ಕುಟುಂಬದ ಸದಸ್ಯರಾಗಿ ಪರಿಗಣಿಸಲ್ಪಡುತ್ತಾರೆ. ಇದರಲ್ಲಿ ಆರ್ಥಿಕವಾಗಿ ಸ್ವತಂತ್ರರಾಗಿರುವ ಮಕ್ಕಳು ಅಥವಾ ಸರ್ಕಾರಿ ಉದ್ಯೋಗಿಗೆ ಕಾನೂನುಬದ್ಧ ಜವಾಬ್ದಾರಿ ಇಲ್ಲದಿರುವ ಮಕ್ಕಳನ್ನು ಒಳಪಡಿಸುವುದಿಲ್ಲ. ಪ್ರಾಯೋಗಿಕ ಉದಾಹರಣೆಗಳು. ಉದಾಹರಣೆ 1. ಕುಮಾರ್ ಎಂಬುವರು ಸರ್ಕಾರದ ಉದ್ಯೋಗಿ. ಅವರ 20 ವರ್ಷದ ಮಗ ರಾಹುಲ್ ಕಾಲೇಜಿನಲ್ಲಿ ಓದುತ್ತಿದ್ದಾನೆ ಮತ್ತು ತನ್ನ ಖರ್ಚುಗಳಿಗೆ ಸಂಪೂರ್ಣವಾಗಿ ಕುಮಾರ್ ಅವರ ಮೇಲೆ ಅವಲಂಬಿತನಾಗಿದ್ದಾನೆ. ಈ ಕಾರಣದಿಂದ ರಾಹುಲ್ ಕುಟುಂಬದ ಸದಸ್ಯನಾಗಿ ಪರಿಗಣಿಸಲ್ಪಡುತ್ತಾನೆ. ಉದಾಹರಣೆ 2. ಪ್ರಿಯಾ ಅವರು ಸರ್ಕಾರದ ಉದ್ಯೋಗಿ. ಅವರ ಮಗಳು ಮೀನಾ ವಿವಾಹಿತೆಯಾಗಿದ್ದು ಆರ್ಥಿಕವಾಗಿ ಸ್ವತಂತ್ರವಾಗಿದ್ದಾರೆ. ಈ ನಿಯಮದ ಅಡಿಯಲ್ಲಿ ಪ್ರಿಯಾರವರ ಮಗಳಾದ ಮೀನಾ ಇವರ ಕುಟುಂಬದ ಸದಸ್ಯೆಯೆಂದು ಪರಿಗಣಿಸಲ್ಪಡುವುದಿಲ್ಲ. ಉದಾಹರಣೆ 3. ನಾಗೇಶ್ ಇವರು ಸರ್ಕಾರದ ಉದ್ಯೋಗಿ. ಇವರ ದತ್ತು ಮಗ ಅನಿಲ್ ಆರ್ಥಿಕವಾಗಿ ನಾಗೇಶ್ ಮೇಲೆ ಅವಲಂಬಿತನಾಗಿದ್ದಾನೆ. ಈ ಕಾರಣದಿಂದ ಅನಿಲ್ ಕುಟುಂಬದ ಸದಸ್ಯನೆಂದು ಪರಿಗಣಿಸಲ್ಪಡುತ್ತಾನೆ. ಆದರೆ ಅನಿಲ್ ಕೆಲಸ ಆರಂಭಿಸಿ ಆರ್ಥಿಕವಾಗಿ ಸ್ವತಂತ್ರನಾದರೆ ಅವನು ನಂತರದಲ್ಲಿ ಕುಟುಂಬದ ಸದಸ್ಯನಾಗಿರುವುದಿಲ್ಲ. ಉಪನಿಯಮ ಸಿ ಖಂಡ 3ರ ವ್ಯಾಖ್ಯಾನ. ರಕ್ತ ಸಂಬಂಧ ಅಥವಾ ಮದುವೆಯ ಮೂಲಕ ಸಂಬಂಧಿಸಿದವರು ಆರ್ಥಿಕವಾಗಿ ಸರ್ಕಾರಿ ಉದ್ಯೋಗಿಯ ಮೇಲೆ ಅವಲಂಬಿತರಾಗಿರುವವರು ಕುಟುಂಬದ ಸದಸ್ಯರಾಗಿ ಪರಿಗಣಿಸಲ್ಪಡುತ್ತಾರೆ. ಪ್ರಾಯೋಗಿಕ ಉದಾಹರಣೆಗಳು. ಉದಾಹರಣೆ 1. ರಾಜೇಶ್ ಅವರು ಸರ್ಕಾರದ ಉದ್ಯೋಗಿ. ಅವರು ತಮ್ಮ ವಯೋವೃದ್ಧ ತಾಯಿಯನ್ನು ನೋಡಿಕೊಳ್ಳುತ್ತಾರೆ ಮತ್ತು ಅವರು ಸಂಪೂರ್ಣವಾಗಿ ರಾಜೇಶ್ ಅವರ ಮೇಲೆ ತಮ್ಮ ಅಗತ್ಯಗಳಿಗೆ ಅವಲಂಬಿತರಾಗಿದ್ದಾರೆ. ರಾಜೇಶ್ ಅವರ ತಾಯಿಯನ್ನು ಕುಟುಂಬದ ಸದಸ್ಯೆಯಾಗಿ ಪರಿಗಣಿಸಲಾಗುತ್ತದೆ. ಉದಾಹರಣೆ 2. ಕವಿತಾ ಅವರು ಸರ್ಕಾರದ ಉದ್ಯೋಗಿ. ಅವರು ತಮ್ಮ ಉದ್ಯೋಗವಿಲ್ಲದ ಮಾವನಿಗೆ ಆರ್ಥಿಕ ಸಹಾಯ ಮಾಡುತ್ತಾರೆ ಮತ್ತು ಅವರು ಕವಿತಾ ಅವರೊಂದಿಗೆ ವಾಸಿಸುತ್ತಿದ್ದಾರೆ. ಕವಿತಾ ಅವರ ಮಾವ ಆರ್ಥಿಕವಾಗಿ ಅವರ ಮೇಲೆ ಅವಲಂಬಿತರಾಗಿರುವುದರಿಂದ ಕವಿತಾ ಅವರ ಮಾವನವರನ್ನು ಕುಟುಂಬದ ಸದಸ್ಯನಾಗಿ ಪರಿಗಣಿಸಲಾಗುತ್ತದೆ. ಉದಾಹರಣೆ 3. ಸಂತೋಷ್ ಅವರು ಸರ್ಕಾರದ ಉದ್ಯೋಗಿ. ಅವರ ಅವಿವಾಹಿತ ತಂಗಿ ಅವರೊಂದಿಗೆ ವಾಸಿಸುತ್ತಿದ್ದಾರೆ ಮತ್ತು ಆರ್ಥಿಕವಾಗಿ ಸಂತೋಷ್ ಅವರ ಮೇಲೆ ಅವಲಂಬಿತರಾಗಿದ್ದಾರೆ. ಈ ಕಾರಣದಿಂದ ಸಂತೋಷ್ ಅವರ ತಂಗಿ ಕುಟುಂಬದ ಸದಸ್ಯೆಯಾಗಿ ಪರಿಗಣಿಸಲ್ಪಡುತ್ತಾರೆ. ಸಾರಾಂಶ. ಪತ್ನಿ ಅಥವಾ ಗಂಡ ಕಾನೂನುಬದ್ಧವಾಗಿ ಪ್ರತ್ಯೇಕಗೊಳ್ಳುವವರೆಗೆ ಯಾವಾಗಲೂ ಕುಟುಂಬದ ಸದಸ್ಯರಾಗಿರುತ್ತಾರೆ. ಮಕ್ಕಳು ಅಥವಾ ದತ್ತು ಮಕ್ಕಳು ಆರ್ಥಿಕವಾಗಿ ಅವಲಂಬಿತರಾಗಿದ್ದು ಮತ್ತು ಕಾನೂನುಬದ್ಧ ಜವಾಬ್ದಾರಿಯಲ್ಲಿ ಇದ್ದರೆ ಕುಟುಂಬದ ಸದಸ್ಯರಾಗಿರುತ್ತಾರೆ. ಇತರೆ ಸಂಬಂಧಿಕರು ಆರ್ಥಿಕವಾಗಿ ಅವಲಂಬಿತರಾಗಿರುವುದಾದರೆ ವಾಸಸ್ಥಳವನ್ನು ಉಲ್ಲೇಖಿಸದೆ ಕುಟುಂಬದ ಸದಸ್ಯರಾಗಿರುತ್ತಾರೆ. ಈ ವಿಡಿಯೋದಲ್ಲಿ 1966ರ ಕರ್ನಾಟಕ ನಾಗರಿಕ ಸೇವೆಗಳು ನಡತೆ ನಿಯಮಗಳ ಪ್ರಕಾರ ಕುಟುಂಬದ ಸದಸ್ಯರು ಎಂಬ ವ್ಯಾಖ್ಯಾನವನ್ನು ವಿವರಿಸುತ್ತೇವೆ.
ದಂಪತಿ, ಮಕ್ಕಳು, ದತ್ತು ಮಕ್ಕಳು ಮತ್ತು ಇತರ ಸಂಬಂಧಿಕರು ತಮ್ಮ ಆರ್ಥಿಕ ಅವಲಂಬನೆ ಮತ್ತು ಕಾನೂನುಬದ್ಧ ಸ್ಥಿತಿಯ ಆಧಾರದ ಮೇಲೆ ಯಾರಿಗೆ ಅರ್ಹತೆ ಇದೆ ಎಂಬುದನ್ನು ತಿಳಿಯಿರಿ. ಈ ನಿಯಮಗಳನ್ನು ಸ್ಪಷ್ಟವಾಗಿ ವಿವರಿಸಲು ನಾವು ಪ್ರಾಯೋಗಿಕ ಉದಾಹರಣೆಗಳನ್ನು ನೀಡುತ್ತೇವೆ. ನೀವು ಸರ್ಕಾರದ ಉದ್ಯೋಗಿಯಾಗಿರಲಿ ಅಥವಾ ಕರ್ನಾಟಕದ ನಾಗರಿಕ ಸೇವೆಗಳ ನಿಯಮಗಳಲ್ಲಿ ಆಸಕ್ತಿ ಹೊಂದಿರಲಿ, ಈ ವಿಡಿಯೋವು ನಿಮಗೆ ಉಪಯುಕ್ತ ಮಾಹಿತಿಯನ್ನು ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.